ಸರ್, ಸ್ಯಾಂಡಲ್ವುಡ್ ಅಲ್ಲೇ ಪ್ರಥಮ ವಿಶಿಷ್ಟವಾಗಿ ಡೆವಿಲ್ ಅಂದ್ರೆ ಸ್ಯಾಂಡಲ್ವುಡ್ ಸುಲ್ತಾನ ದರ್ಶನ್ ಅವರ ಡೆವಿಲ್ ಮೋಷನ್ ಪೋಸ್ಟರ್ ನ ರಿಲೀಸ್ ಮಾಡಿದ್ರೆ ಅದು ರಾಜ್ಯದ ಗಡಿಭಾಗ ಅತಿ ಬೆಲೆಯಲ್ಲಿ. ಏನ್ ಹೇಳ್ತೀರಾ ಸರ್, ಯಾವ ತರ ಇತ್ತು? ದರ್ಶನ್ ಫ್ಯಾನ್ಸ್ ಆಗಿರ್ಬೋದು, ನಿಮ್ಮ ಒಂದು ಎಲ್ಲ ಲೀಡರ್ಗಳಾಗಿರ್ಬೋದು, ಯಾವ ತರ ಇತ್ತು ಇದೊಂದು ಖುಷಿ ವಿಚಾರ? ಸರ್, ಇದು ನಮ್ಮ ಗಡಿ ಭಾಗದಲ್ಲಿ ನಮ್ಮ ಕನ್ನಡಿಗರಿಗ ಮತ್ತೆ ಇದೇ ಡಿ ಬಾಸ್ ಏನ್ ಫ್ಯಾನ್ಸ್ ಇದ್ದಾರೆ, ಇದು ಒಂದು ಹಬ್ಬದ ವಾತಾವರಣ. ಅದು ವಿಶೇಷವಾಗಿ ಇವತ್ತು ಅಣ್ಣಮ್ಮ ಮತ್ತು ಶ್ರೀ ಪಟಲಮ್ಮ ದೇವಸ್ಥಾನದ ಆವರಣದಲ್ಲಿ ಇವತ್ತು ಇಡೀ ಊರಹಬ್ಬ, ಇಡೀ ಇತಿಹಾಸದಲ್ಲೇ ಸೃಷ್ಟಿಯಾಗಿರ್ತಕ್ಕಂತಹ ಇಂಥ ಒಂದು ಹಬ್ಬದ ವಾತಾವರಣದಲ್ಲಿ ಡೆವಿಲ್ ಅಂತ ಒಂದು ಚಿತ್ರವನ್ನ ಇಲ್ಲಿ ಏನು ಒಂದು ರಿಲೀಸ್ ಮಾಡಿದ್ದಾರೆ. ನಮ್ಮ ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ಎಷ್ಟು ಸಾವಿರಾರು ಜನ ಬಂದು ಇಲ್ಲಿ ನಮ್ಮ ಭಕ್ತಾದಿಗಳು ಬಂದು ಪಟಲಮ್ಮ ದೇವಸ್ಥಾನ ಮತ್ತೆ ಅಣ್ಣಮ್ಮ ದೇವಸ್ಥಾನ ಹತ್ರ ಬಂದಿರತಕ್ಕಂತಹ ಒಂದೇ ಇದೇ ಆವರಣದಲ್ಲಿ ನಮ್ಮ ಏನ್ ಡೆವಿಲ್ ಅಂತ ಒಂದು ಚಿತ್ರ ಒಂದು ಇದನ್ನ ರಿಲೀಸ್ ಮಾಡಿದ್ದಾರೆ. ನಮ್ಮ ಪುಣ್ಯನೇ ಇದು. ಯಾಕೆ ಅಂತಂದ್ರೆ ಕರ್ನಾಟಕದ ಗಡಿ ಭಾಗ ಆಗಿರೋದ್ರಿಂದ ಇಲ್ಲಿ ಹೆಚ್ಚಿಗೆ ನಮ್ಮ ಡಿ ಬಾಸ್ ಫ್ಯಾನ್ಸ್ ಹೆಚ್ಚಿಗೆ ಇರೋದ್ರಿಂದ, ಅದರಲ್ಲೂ ವಿಶೇಷವಾಗಿ ಇವತ್ತು ಇಂಥ ಸಂದರ್ಭದಲ್ಲಿ ತಾಯಿ ನಮ್ಮ ಊರ ಗ್ರಾಮ ದೇವತೆ ಪಟಾಲಮ್ಮ ಮತ್ತೆ ಅಣ್ಣಮ್ಮನ ಅವರ ಆಶೀರ್ವಾದ ಸದಾ ಇರಲಿ. ಯಾಕಂದ್ರೆ ಭಾರಿ ವಿಜೃಂಭಣೆಯಿಂದ ಇವತ್ತು ಭಾರಿ ಸಂತೋಷದಿಂದ ಇವತ್ತು ಸುಮಾರು ಒಂದು ಗಂಟೆ ಸಮಯದಲ್ಲೂ ಕೂಡ ಇವತ್ತು ಜನ ಬಂದು ಇವತ್ತು ಈ ಒಂದು ಕಾರ್ಯಕ್ರಮನ ಯಶಸ್ವಿಗೊಳಿಸಿದ್ದಾರೆ. ನಿಜವಾಗ್ಲೂ ಹೇಳಬೇಕು ಅಂತಂದ್ರೆ ಇವತ್ತು ಏನು ವಿಶೇಷವಾಗಿ ಇವತ್ತು ನಮ್ಮ ಗ್ರಾಮ ದೇವತೆ ಪಟಲಮ್ಮ ಮತ್ತೆ ನಮ್ಮ ಅಣ್ಣಮ್ಮ ಇಡೀ ನಮ್ಮ ಏನು ಇತಿಹಾಸದಲ್ಲಿ ಒಂದು ಅತಿ ವಿಜೃಂಭಣೆಯಿಂದ ಇವತ್ತು ಆ ದೇವತಾ ಕಾರ್ಯಕ್ರಮಗಳನ್ನ ಇಡೀ ಅತಿ ಬೆಲೆ ಗ್ರಾಮದ ಸುತ್ತಮುತ್ತಲಿರ್ತಕ್ಕಂತಹ ಜನ ಇರ್ಬೋದು, ಭಕ್ತಾದಿಗಳಿರ್ಬೋದು, ಅತಿ ಬೆಲೆ ಗ್ರಾಮಸ್ಥರಿರ್ಬೋದು, ಭಕ್ತಾದಿಗಳಿರ್ಬೋದು, ಅತಿ ಹೆಚ್ಚಾಗಿ 3 ದಿವಸದಿಂದ ಸೋಮವಾರದವರೆಗೂ ಇವತ್ತು 5 ದಿವಸ ಕಾರ್ಯಕ್ರಮಗಳಿದೆ. ಅತಿ ವಿಜೃಂಭಣೆಯಿಂದ ಹೆಚ್ಚಾಗಿ ಹೇಳಬೇಕು ಅಂತ ಹೇಳಿದ್ರೆ ಇವತ್ತು ಅಣ್ಣಮ್ಮ ಸೇವಾ ಸಮಿತಿ ಮತ್ತೆ ಅವ್ರ ಜೊತೆನಲ್ಲಿ ನಮ್ಮ ಡಿ ಬಾಸ್ ಏನ್ ಫ್ಯಾನ್ಸ್ ಇದ್ದಾರೆ, ಒಟ್ಟಾಗಿ ಇವತ್ತು ಇಡೀ ಅತ್ತಿಬೆಲೆನಲ್ಲಿ ಇಡೀ ಜನಾಂಗ, ಇಡೀ ಭಕ್ತಾದಿಗಳು ದೇವರ ಒಂದು ಕೃಪೆಯಿಂದ ಯಶಸ್ವಿಯಾಗಿದೆ. ನಾನು ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ನಾವು ಪುಣ್ಯ ಮಾಡಿದ್ವಿ ಕಣ್ಣಲ್ಲಿ ನೋಡಬೇಕು ಅಂತಂದ್ರೆ. ಇತಿಹಾಸದಲ್ಲಿ ನಾವು ಇದು ಅತ್ತಿಬೆಲೆನಲ್ಲಿ ಮೊದಲನೇ ಬಾರಿ ಈ ರೀತಿ ಕಾರ್ಯಕ್ರಮ ಆಗಿರೋದು. ದಯವಿಟ್ಟು ಹೇಳ್ತಾ ಇದ್ದೀನಿ, ಇಡೀ ಕರ್ನಾಟಕದಾದ್ಯಂತ ಮುಂದಿನ ದಿನಗಳಲ್ಲೂ ಇದೇ ರೀತಿ ಅವರ ಒಂದು ಯಶಸ್ಸನ್ನ ಕಾಣಬೇಕು ಅಂತ ನಾನು ದೇವರಲ್ಲಿ ಕೇಳ್ಕೊಳ್ತಾ ಇದ್ದೀನಿ ಸರ್. ಅದ್ದೂರಿಯಾಗಿ ಇದೊಂದು ಡೆವಿಲ್ ಚಿತ್ರದ ಒಂದು ಮೋಷನ್ ಪೋಸ್ಟರ್ ನ ರಿಲೀಸ್ ಮಾಡಿದಿರಾ. ಸೊ ನೀವು ಚಿತ್ರತಂಡದ ಜೊತೆ ಯಾವ ತರ ಅಪ್ರೋಚ್ ಮಾಡಿದ್ರಿ? ದರ್ಶನ್ ಅವ್ರ ಜೊತೆ ಏನಾದ್ರು ಮಾತಾಡಿದ್ರ ಅಥವಾ ಯಾವ ತರ ನೀವು ಅಪ್ರೋಚ್ ಯಾವ ತರ ಇತ್ತು ಸರ್? ನಮ್ಗೆ ಇಲ್ಲಿ ಒಂದು ಇಲ್ಲಿ ಕಾರ್ಯಕ್ರಮದಲ್ಲಿ ನಾವು ಅದನ್ನ ವೀಕ್ಷಣೆ ಮಾಡಿದ್ವೋ ಅದರಲ್ಲಿ ಮತ್ತೆ ನಾವು ಇವತ್ತು ಅದನ್ನ ನಾವು ಹಂಚ್ಕೊಳ್ತಾ ಇದ್ದೀವಿ. ನಾವು ನಿಜವಾಗ್ಲೂ ಹೇಳ್ತಾ ಇದ್ದೀವಿ, ಅವ್ರ ಹತ್ರ ನಾವು ಮಾತಾಡಿ ಮತ್ತೆ ನಮ್ಮ ಏನು ಸ್ನೇಹಿತರಿದ್ದಾರೆ ಅವ್ರ ಜೊತೆನಲ್ಲಿ ಹೋಗ್ಬಿಟ್ಟು ನಾವು ಒಂದು ಬಾರಿ ಅವ್ರ ಹತ್ರ ನಾವು ಮಾತಾಡಬೇಕು ಅಂತ ತುಂಬಾ ಆಸೆ ಆಗ್ತಾ ಇದೆ. ಯಾಕಂತಂದ್ರೆ ಇಷ್ಟೊಂದು ಜನ ಒಂದು ಫ್ಯಾನ್ಸು ಮತ್ತೆ ದೇವರ ಒಂದು ಕಾರ್ಯಕ್ರಮದಲ್ಲಿ ಅಯ್ಯಪ್ಪನಿಗೆ ಇಲ್ಲಿ ಬಂದು ಇಷ್ಟೊಂದು ಜನ ಪ್ರೋತ್ಸಾಹ ಕೊಟ್ಟಿದ್ದಾರೆ ಅಂದ್ರೆ ಪುಣ್ಯನೇ. ಅವರು ಈ ಕರ್ನಾಟಕದಲ್ಲಿ ಹುಟ್ಟಿರ್ತಕ್ಕಂತಹ ಒಂದು ಅವಕಾಶ ನಮಗೂ ಒಂದು ಕಣ್ಣಲ್ಲಿ ನೋಡಬೇಕು ಅಂತ ಅವರೊಂದು ಅವಕಾಶ ಸಿಕ್ಕಿದೆ. ನಾವು ನಿಜವಾಗ್ಲೂ ನಾವು ಪುಣ್ಯವಂತರೆ. ಯಾಕಂತಂದ್ರೆ ಇಂಥ ಒಂದು ಸಂದರ್ಭದಲ್ಲಿ ಏನೇ ಇರಲಿ ಕೂಡ ವೈಯಕ್ತಿಕ ಬಿಟ್ಟು ಅವರ ವರ್ಚಸ್ಸನ್ನ ನಾವು ಯಾವತ್ತು ಚೆನ್ನಾಗಿರ್ಲಿ, ಅವರ ಒಂದು ಕಾರ್ಯಕ್ರಮಗಳೇ ಇರ್ಬೋದು, ಒಂದು ಸಿನಿಮಾನೇ ಇರ್ಬೋದು, ಇವತ್ತು ಕರ್ನಾಟಕದಲ್ಲಿ ಯಾವುದೇ ಒಳ್ಳೆ ಸಿನಿಮಾ ಇದ್ರೂ ಕೂಡ ಇವತ್ತು ಜನ ಒಪ್ಕೊಳ್ಳೋಂಥ ಸಿನಿಮಾಗಳಿದ್ದಾವೆ. ಅದರಲ್ಲೂ ವಿಶೇಷವಾಗಿ ದರ್ಶನ್ ಏನು ಒಂದು ಸಿನಿಮಾಗಳನ್ನ ಇವತ್ತು ಜನ ಒಪ್ಕೊಳ್ತಾ ಇದ್ದಾರೆ. ಕಾರಣ ಯಾಕಂತಂದ್ರೆ ಒಳ್ಳೆ ಸಿನಿಮಾಗಳು ಕೊಡ್ತಾ ಇದ್ದಾರೆ, ಯುವಕರಿಗೆ ಒಳ್ಳೆ ಸಿನಿಮಾಗಳನ್ನ ಅವರು ಇವತ್ತು ಪ್ರದರ್ಶನ ಕೊಡ್ತಾ ಇರೋದ್ರಿಂದ ನಾವು ಸಂತೋಷ ಪಡ್ತಾ ಇದ್ದೀವಿ. ಅದೇ ರೀತಿ ನಾವು ಮುಂದಿನ ದಿನಗಳಲ್ಲಿ ಕೂಡ ಇವತ್ತು ಇಂಥ ಕಾರ್ಯಕ್ರಮಗಳು ಇಲ್ಲಿ ಕರ್ನಾಟಕದಲ್ಲಿ ನಡೀಲಿ ಅಂತ ನಾನು ಆಶಿಸ್ತಾ ಇದ್ದೀನಿ ಸರ್. ದಯವಿಟ್ಟು ಡೆವಿಲ್ ಅಂದ್ರೆ ಡಿ ಬಾಸ್, ಡೆವಿಲ್ ಅಂದ್ರೆ ಹೆಸರಲ್ಲೇ ಇದೆ ಡಿ ಬಾಸ್ ಅಂತ. ಅತ್ತಿಬೆಲೆಯಲ್ಲಿ ಇವತ್ತು ಅತ್ತಿಬೆಲೆಯಲ್ಲಿ ಇಡೀ ಕರ್ನಾಟಕದ ಡಿ ಬಾಸ್ ಅಭಿಮಾನಿಗಳು ಅತ್ತಿಬೆಲೆಯಲ್ಲಿ ಇವತ್ತು ಇಲ್ಲಿ ಮಾಡ್ತಾ ಇದಾರಲ್ಲ, ಅದು ನಮ್ದೊಂದು ಪುಣ್ಯ ಅಂತ ಹೇಳ್ಬೇಕು. ಜೈ ಡಿ ಬಾಸ್. ಇನ್ನೊಂದು ಡೆವಿಲ್ ಪೋಸ್ಟರ್ ಅಂದ್ರೆ ಆ ಒಂದು ಮೋಷನ್ ಪೋಸ್ಟರ್ ನ ಈ ಲೆವೆಲ್ಗೆ ಮಾಡಿದೀರಾ. ಇನ್ನ ಟೀಸರ್, ಟ್ರೇಲರ್, ಫಿಲಮ್ ಯಾವ ತರ ಇರುತ್ತೆ ಅಂತ? ಈಗ ಬರೀ ನಾವು ಟ್ರಯಲ್ ನೋಡ್ತಾ ಇರೋದು, ಇನ್ನ ಮುಂದಕ್ಕ ಜಾಸ್ತಿ ಇದೆ. ಡಿ ಬಾಸ್ ಅಭಿಮಾನಿಗಳು ಎಲ್ಲಿದ್ದಾರೆ ಅಂದ್ರೆ ಇಡೀ ಕರ್ನಾಟಕದಲ್ಲೇ ಇದ್ದಾರೆ. ಕರ್ನಾಟಕ ಅಲ್ಲ, ಇಡೀ ನಮ್ಮ ಇಂಡಿಯಾದಲ್ಲೇ ಇದ್ದಾರೆ ಅಂತ ಒಂದು ಕಾರ್ಯಕ್ರಮ ಕೊಡ್ತಾ ಇದ್ದಾರೆ. ಅದು ಅತ್ತಿಬೆಲೆಯಲ್ಲಿ ಮಾಡಿರೋದು ನಮ್ದೊಂದು ಪುಣ್ಯ ಸರ್. ನಾವು ಅತ್ತಿಬೆಲೆಯಲ್ಲಿ ಬಹುಶಃ 10 ಚುನಾವಣೆಯಲ್ಲಿ ಆಯ್ಕೆ ಮಾಡಿದ್ದಾರೆ. ಈಗ ಮುನ್ಸಿಪಾಲಿಟಿ ಕೌನ್ಸಿಲರ್ ಆಗಿದ್ದೀವಿ, ಮುಂದೆ ಮಾಜಿ ಚೇರ್ಮನ್ ಆಗಿದ್ದೀವಿ, ಸಿಂಡಿಕೇಟ್ ಬ್ಯಾಂಕ್ ಅಧ್ಯಕ್ಷರಾಗಿದ್ದೀವಿ, ಜೈ ಭಾರತಿ ಕೋಆಪರೇಟಿವ್ ಸ್ಕೂಲ್ ಸಂಸ್ಥೆಯಲ್ಲೂ ಕೂಡ ಅಧ್ಯಕ್ಷರಾಗಿದ್ದೀವಿ.
ಈಗ ರನ್ನಿಂಗ್ ಸದಸ್ಯರಾಗಿದ್ದೀವಿ. ಈಗ ರನ್ನಿಂಗ್ ಪುರಸಭಾ ಮುನ್ಸಿಪಾಲಿಟಿ ಕೌನ್ಸಿಲರ್ ಆಗಿದ್ದೀವಿ. ಜನ ಆಯ್ಕೆ ಮಾಡಿ 10 ಚುನಾವಣೆಯಲ್ಲಿ ಗೆಲ್ಸಿದ್ದಾರೆ. ಆ ಆಶೀರ್ವಾದ ಸದಾ ಇರಲಿ. ಏನ್ ನಮ್ಮ ಮೇಲೆ ಪ್ರೀತಿ ಇಟ್ಕೊಂಡಿದ್ದಾರೆ, ಯಾವತ್ತೂ ಅವರ ಋಣ ನಮ್ಮ ಮೇಲೆ ಇರ್ತದೆ. ಅವ್ರು ಯಾವತ್ತೂ ನನ್ನ ಋಣ ತೀರಿಸೋದಕ್ಕೆ ಖಂಡಿತ ನಾನು ಹುಟ್ಟಿರೋದೇ ನನ್ನ ಭಾಗ್ಯ. ಇವತ್ತು ಇಷ್ಟೆಲ್ಲ ಆಗಬೇಕಾದ ಕಾರಣ ಹತ್ತಲ್ಲಿ ಗ್ರಾಮ ದೇವತೆ ಮುಂಚೆ ಎಲ್ಲ ಮಾಡ್ತಾ ಇರಲಿಲ್ಲ. ಊರೊಬ್ಬ ಫಿಕ್ಸ್ ಮಾಡಿ ಒಂದು ಅಣ್ಣಮ್ಮ ಕಮಿಟಿ ಮಾಡಿ ಇಲ್ಲಿರೋ ಸದಸ್ಯನೆಲ್ಲ ಒಂದು ನೇಮಕ ಮಾಡಿ 30 ಜನನ ಮಾಡಲೇಬೇಕು ಅಂತ ಒಂದು ಪಟ ತೊಟ್ಟಿದ್ದಕ್ಕೆ ಇದಕ್ಕೆಲ್ಲ ಕಾರಣ ಮುಖ್ಯ ಮಂಜೂರು ಇದ್ರೆ ಕಾರ್ಯಕ್ರಮ ಆದ ಇರಲಿಲ್ಲ. ಅವರು ಏನಿದು ಪಣ ತೊಟ್ಟಿದ್ರು ಮುಂಚೆಯಿಂದ ಮಾಡ್ಕೊಂಡು ಬಂದವ್ರೆ. ಬಟ್ ರಿಲೀಸ್ ಆದಾಗ ಫಿಲಿಮ್ ಎಲ್ಲ ನೋಡ್ಕೊಂಡು ಬಂದವ್ರೆ. ಇನ್ನ ವಿಶಾಲ ಫಿಲಿಮು 106 ದಿನ ರಿಲೀಸ್ ಆಗಿ 10 ಮೇಲಿನಿಂದ ಹಿಡಿದು ಡೆಲ್ಲಿ ಗಂಟ ಹೋಗಂಟ ಓಡ್ಲಿ. ಅದಾಗ ಎಲ್ಲ ಆಶೀರ್ವಾದ ಎಲ್ಲರ ಇಡೀ ಕರ್ನಾಟಕ ಐತೆ. ಇದು ಸಭೆ ಬಂದು ಇಷ್ಟೆಲ್ಲ ಕಾರಣಾಗ ಕಾರ್ಯಕರ್ತರಾದ ಮಂಜು ಅವರೇ, ವಿಡಿಬೇಸ್ ಫ್ಯಾನ್ಸ್ ಅವರೇ, ಇವರಿಂದ ನಾವೆಲ್ಲ ಇದ್ದೀರಿ. ಫಸ್ಟ್ ಅವರೇ ಕಾರಣ. ಸುಮ್ಮನೆ ನಾವು ಏನು ಹೇಳೋದಲ್ಲ. ಈ ಕಾರ್ಯಕ್ರಮ ಆಗಬೇಕಾದ ಕಾರಣ ಮಂಜು ಅವರೇ. ಏನು ಮಾಡಿದ್ರು ಏನೋ ನಮಗೆಲ್ಲ ಇಷ್ಟು ಧೈರ್ಯ ಈ ಕಾರ್ಯಕ್ರಮ ಮಾಡೋಕೆ ನಮ್ಮ ಕೈಗೆ ಆಗ್ತಾ ಇರಲಿಲ್ಲ. ನಾವೇನು ಅಣ್ಣಮ್ಮ ಮಾಡಿ ಚಿಕ್ಕದಾಗಿ ಮಾಡ್ಕೊಂಡವ್ರು ಇದ್ರೆ ಈ ಯಶಸ್ವಿ ಕಾರಣಕ್ಕೆ ನಮ್ಗೆ ಹೇಳಿದ್ರು ಈ ಥರ ಮಾಡೋಣ ಹಿಂಗ ಅಂದರು. ದೊಡ್ಡ ನಮಗೆಲ್ಲ ಅಷ್ಟು ಕತೆ ಮಾಡೋಕ್ಕಾಗಲ್ಲ. ದಯವಿಟ್ಟು ಇದು ಬಿಗ್ ಬಾಸ್ ಪ್ರೋಗ್ರಾಮ್ ಐತೆ. ನಿಮ್ಮ ಫ್ಯಾನ್ಸಿ 1000 ಜನ ಅವರೇ. ದಯವಿಟ್ಟು ನಮ್ಗೆ ಆಗಲ್ಲ ಅಂದರೆ ನೀವು ಒಂದು ಆಶೀರ್ವಾದ ಮಾಡಿ ವಿಶಾಲ್ ಫಿಲ್ಮ್ ರಿಲೀಸ್ ಇಲ್ಲೇ ಮಾಡಿಸಿ ಬರಬೇಕಾಯ್ತು. ಕಾರಣತ್ತಾಗಿಲ್ಲ. ಏನು ಬೇಕೋ ಅದು ಮಾಡೋಣ ಅಂತ ಹೇಳಿದಕ್ಕೆ ಮಂಜು ಇಡೀ ಊರೇ ನಿಮ್ಮ ಜೊತೆಗಿತ್ತೆ. ಬಿಗ್ ಬಾಸ್ ಅನ್ನೋದಲ್ಲ, ನಿಮ್ಮ ಹಿಂದೆ ಇದ್ದೀರಿ, ನಿನಗೆ ನಮ್ಮ ಸಹಕಾರ ಯಾವಾಗೈತೈತೆ ಅಂತ ಹೇಳಿದಕ್ಕೆ ಇದಕ್ಕೆಲ್ಲ ಮೈನ್ ಕಾರಣಕ್ಕಾದ ಮಂಜು ಅವ್ರಿಗೆ ಇನ್ನೂ 106 ಕಾಲ ಚೆಂದಾಗಿ ಬದುಕಿ ಬಾಳಿ ನಾವು ಸಹ ಅವ್ರ ಜೊತೆಗಿತ್ತೀರಿ ಅಂತ ಹೇಳ್ತಾ ಗ್ರಾಮ ಪರವಾಗ ತಾಲೂಕು ಪರವಾಗಿ ಎಲ್ಲರಿಗೂ ಬಂದು ಈ ಬಿಗ್ ಬಾಸ್ ಟೀಮ್ಗಾಗಲಿ ಬಂದಿರೋ ಟೀಮು ಇಷ್ಟು ಯಶಸ್ವಿ ಆದ್ಮೇಲಾಗ LED ತಂದು ಇಷ್ಟು ಜೋರಾಗಿ ವಿಜಯ ಮಾಡಿಸೋ ಇದೇ ಪ್ರಥಮ. ಯಾವಾಗೂ ಮಾಮೂಲಿ ಟಿವಿ ತಂದು ಎಲ್ಲ ಆರ್ಕೆಸ್ಟ್ರಾ ನೋಡಿದ್ದೀರಿ, ಮದನ್ ಮೌಲ್ಯದ ಎಲ್ಲ ಗುರುಗುರಿ ಎಲ್ಲ ನೋಡಿದ್ದೀರಿ. LED ಪ್ರೋಗ್ರಾಮ್ ಬಂದು ನಮ್ಮ ಚೌಡೇಶ್ವರಿಗೆ ನಮ್ಗೆ ಅರ್ಕೆ ಮಾಡಿಕೊಟ್ರೆ ನಾವು ದಯವಿಟ್ಟು ಇಷ್ಟು ಲಕ್ಷ ಖರ್ಚು ಮಾಡ್ತವ್ರೆ ಮಳೆಯನ್ನು ಕಾಪಾಡ್ತಾಯಿ ಅಂತ. ಯಾಕಂದರೆ ವಾತಾವರಣ ಹೆಂಗಿತ್ತು ಅಂದರೆ ನೀವು ಟ್ರೈನಿಂಗ್ ಮಾಡ್ತಾನೆ ಮಳೆ ಶುರುವಾಗಿತ್ತು. ಅಂಥದ್ದು ಆ ತಾಯಿ ಕೃಪೆ ಎಲ್ಲರ ಮೇಲೆ ಐತೆ, ನಿಮ್ಮ ಮೇಲೆ ನಮ್ಮೆಲ್ಲ ಸೇರಿಸಿ ಆಶೀರ್ವಾದ ಐತೆ. ಅದಕ್ಕೆ ವಿಜಯ ಮೇಲೆ ಕಾರ್ಯಕ್ರಮ ಆಗೈತೆ. ಮುಂದೆ ಇನ್ನೂ ಆಗಲಿ ಮಂಜು ಅಂತ ಜೊತೆಗೆ ಇನ್ನೂ 106 ಮಂಜು ಆಗಲಿ ಅವ್ರ ಜೊತೆಗೆ ಸಾಧ್ತೈತೆ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ರವಿಕುಮಾರ್ ಅಂತ ಪುರಸಭೆ ಸದಸ್ಯರು, ಡಿಸ್ಟ್ರಿಕ್ಟ್ ಜನರಲ್ ಸೆಕ್ರೆಟರಿ. ಡಿ ಬಾಸ್ಗೆ ಒಂದು ಬಯಸೋದೇನು ಅಂದರೆ ನಮ್ಮ ಅತ್ತಿಬೆಲೆ ಪಟಾಲಮ್ಮ, ಕೋಟೆ ಮಾರಮ್ಮ ಮತ್ತು ಬೆಂಗಳೂರು ಅಣ್ಣಮ್ಮ ಇವರೆಲ್ಲರೂ ಅವ್ರಿಗೆ ಒಳ್ಳೆ ಆಯುಸ್ಸು ಆರೋಗ್ಯ ಎಲ್ಲ ಚೆನ್ನಾಗಿ ಕೊಡಲಿ. ಅವ್ರು ಎಲ್ಲ ಸಿನಿಮಾನು ಒಳ್ಳೆ ಹಿಟ್ಟಾಗಲಿ. ಅವ್ರಿಗೆ ಆರೋಗ್ಯ ಕೊಟ್ಟು ಅವ್ರಿಗೆ ಯಾವುದೇ ರೀತಿ ತೊಂದರೆ ಆಗದೆ ಅವ್ರನ್ನ ಕಾಪಾಡಲಿ. ನಮ್ಮ ಡಿ ಬಾಸ್ ಫ್ಯಾನ್ಸ್ಗೆ ಎಲ್ಲರಿಗೂ ಖುಷಿ ತರೋ ಅಂತ ಖುಷಿ ಸಂಗತಿಗಳು ಅವರಿಂದ ಬರಲಿ. ಅವ್ರನ್ನ ನಾವು ಕೇಳ್ಕೊಳ್ಳೋದೇನು ಅಂದರೆ ಎಲ್ಲ ರೀತಿಲೂ ಅವ್ರು ಜಯಶೀಲರಾಗಿ ಬರಬೇಕು. ಸಿನಿಮಾದಲ್ಲಿ ಏನು ಜಯಶೀಲರಾಗ್ತಾರೋ ಎಲ್ಲ ರೀತಿಯಲ್ಲೂ ಅವ್ರು ಜಯಶೀಲರಾಗಿ ಬರಬೇಕು. ಅದೇ ನಮ್ಮ ಅತ್ತಿಬೆಲೆ ಡಿ ಫ್ಯಾನ್ಸ್ ಅವ್ರ ಕಡೆಯಿಂದ ಬಯಸುವಂಥ ಮೊದಲನೇದು. ಅಣ್ಣಮ್ಮ ದೇವಿ ಅವ್ರಿಗೆ ಆಶೀರ್ವಾದ ಕೊಟ್ಟು ಅವ್ರ ಆರೋಗ್ಯದಲ್ಲಿ ಕೊಟ್ಟು ಚೆನ್ನಾಗಿಟ್ಟಿರ್ಲಿ. ಮತ್ತೆ ಎಲ್ಲಾ ಇದ್ರಲ್ಲೂ ಅವ್ರು ಕ್ಲಿಯರ್ ಆಗಿ ಬಂದು ನಮ್ಮ ಸಿನಿಮಾ ಇಂಡಸ್ಟ್ರಿಯಲ್ಲಿ ಮತ್ತೆ ಮುಂದುವರೆದು ಚೆನ್ನಾಗಿ ಹೆಸರು ಮಾಡ್ಲಿ. ಅವ್ರು ಯಾಕೆ ಅಂದ್ರೆ ಎಲ್ಲಾ ರೈತರ ಪರವಾಗಿ, ಮಕ್ಕಳ ಪರವಾಗಿ ಎಲ್ಲಾರ ಕಡೆನೂ ಅವರು ಒಳ್ಳೆ ಸಪೋರ್ಟಿವ್ ಆಗಿ ನಿಂತಿದ್ದಾರೆ. ಅಂತ ಹೀರೋಗೆ ನಮ್ಮ ದೇವರು ಆರೋಗ್ಯ ಕೊಟ್ಟು ಚೆನ್ನಾಗಿ ಕಾಪಾಡ್ಲಿ ಅಂತ ನಮ್ಮ ಮನಸೋ ಇಚ್ಛೆ ಕೇಳ್ಕೊಂತ ಇದೀವಿ. ಎರಡನೇದು ಏನ್ ಹೇಳ್ತಾ ಇದೀವಿ ಅಂದ್ರೆ ಈ ಅತ್ತಿಬೆಲೆ ಫ್ಯಾನ್ಸ್ ಕ್ಲಬ್ ಏನಿದೆ, ಅವರು ಈಗ ಬರೋ ಭಕ್ತಾದಿಗಳಿಗೆಲ್ಲ ಅವ್ರನ್ನೇ ಮೊದಲನೇ ಅಡಿಪಾಯ. ಇದಕ್ಕೆ ಡಿ ಬಾಸ್ ಫ್ಯಾನ್ಸ್ ಏನಿದ್ದಾರೆ ಅವರೆಲ್ಲ ಮೊದಲನೇ ಅಡಿಪಾಯ ಹಾಕಿ ಈ ಪ್ರೋಗ್ರಾಮ್ ನಡೆಸೋದಕ್ಕೆ ಮೊದಲನೇದು ಮಂಜು ಅವರು ಕೈಗುಣ ಅವ್ರು ಕೈ ಇಟ್ರು. ಎಲ್ಲಾ ಫ್ಯಾನ್ಸು ಒಂದಾದ್ರು. ಮಂಜು ಇರ್ಬೋದು, ಸಂಜಯ್ ಇರ್ಬೋದು, ನಮ್ಮ ಅರ್ಜುನ್ ಎಲ್ಲ ಅವರು ನಮ್ಮ ಟೀಮ್ ಸದಸ್ಯರು ಏನಿದ್ದಾರೆ ಡಿ ಬಾಸ್ ಫ್ಯಾನ್ಸ್ ಸದಸ್ಯರು ತುಂಬಾ ಕಷ್ಟಪಟ್ಟು ಎಲ್ಲಾ ಕಾರ್ಯಗಳನ್ನು ಕೈಗೊಂಡಿದ್ದಾರೆ. 4 ದಿನದಿಂದ ಒಂದು ದಿನಾನು ಕೈ ಬಿಡದೆ ಅಲ್ಲಿ ಅಣ್ಣಮ್ಮನ ಪ್ರೋಗ್ರಾಮ್ ಮಾಡಿಸ್ಕೊಂಡು ಪಟಾಲಮ್ಮಂದು, ಕೋಟೆ ಮಾರಮ್ಮಂದು ಎಲ್ಲಾ ಪ್ರೋಗ್ರಾಮ್ ಸಕ್ಸಸ್ಫುಲ್ ಆಗಿ ಮಾಡಿ ಇಡೀ ಊರಿನ ಹಬ್ಬ ಏನಿದೆ ಜನ ಜಾತ್ರೆ ಆಗ್ಬಿಟ್ಟಿದೆ. ಇದು ಊರ ಹಬ್ಬ ಆಗ್ಲಿಲ್ಲ, ಇದು ಜನ ಜಾತ್ರೆ ತರ ನಡೀತಾ ಇದೆ. ಆ ಜಾತ್ರೆಗೆ ಮೊದಲನೇ ಕಾರಣಕರ್ತರು ಡಿ ಬಾಸ್ ಫ್ಯಾನ್ಸ್. ಯಾಕೆಂದ್ರೆ ಅಷ್ಟೊಂದು ಕಷ್ಟ ಬಿಟ್ಟು ಎಲ್ಲಾ ಕೆಲಸ ಕಾರ್ಯಗಳನ್ನ ಮುಂದುವರ್ಸ್ಕೊಂಡ್ ಬಂದು ನಮ್ಮ ಊರಿಗೆ ಒಂದು ಹೆಸರು ತಂದು ಕೊಟ್ಟಿದ್ದಾರೆ. ಆ ಊರ ಹೆಸರನ್ನ ಎಷ್ಟೋ 30 ವರ್ಷಗಳ ಹಿಂದೆ ನಡೆದಿದ್ದಂತ ಕಾರ್ಯಕ್ರಮಗಳು ಇತಿಹಾಸನ ಮತ್ತೆ ಸೃಷ್ಟಿ ಮಾಡಿದ್ದಾರೆ. ಅದರಿಂದ ಆ ಡಿ ಬಾಸ್ ಫ್ಯಾನ್ಸ್ಗೆ ಮತ್ತೆ ಅತ್ತಿಬೆಲೆ ಗ್ರಾಮಸ್ಥರಿಗೆ ಮತ್ತೆ ಡಿ ಬಾಸ್ಗೆ ಯಾವತ್ತು ಕರ್ನಾಟಕ ಜನತೆ ಇಡೀ ಎಲ್ಲ ಶುಭ ಹಾರೈಸ್ಲಿ ಅಂತ ನಾವು ರಿಕ್ವೆಸ್ಟ್ ಮಾಡ್ತೀವಿ.
SK ಕುಮಾರ್ ಅಂತ ಸರ್. ಸರ್ ಅದ್ದೂರಿಯಾಗಿ ಡೆವಿಲ್ ಚಿತ್ರದ ಮೋಷನ್ ಪೋಸ್ಟರ್ ನ ರಿಲೀಸ್ ಮಾಡಿದಿರಾ, ಸಕ್ಸಸ್ಫುಲ್ ಆಗಿ ಕಂಪ್ಲೀಟ್ ಆಗಿದೆ. ಏನ್ ಹೇಳ್ತೀರಾ ಈ ಒಂದು ಖುಷಿ ಪ್ರೀತಿ ಫ್ಯಾನ್ಸ್ ಒಂದು ಸಹಕಾರಕ್ಕೆ ಏನ್ ಹೇಳ್ತೀರಾ? ಏನಿವತ್ತು ನಮ್ಮ ಡಿ ಬಾಸ್ ಫ್ಯಾನ್ಸ್ ಆಗಿರ್ಬೋದು ಹಾಗೂ ಅಣ್ಣಮ್ಮ ಕಮಿಟಿ ಏನು ನಮಗೆ ಸಪೋರ್ಟ್ ಮಾಡಿದ್ದಾರೆ. ಮೊದಲನೇದಾಗಿ ನಮ್ಮ ಯಜಮಾನರಿಗೆ ನಾವು ಇಲ್ಲಿಂದನೇ ಅಣ್ಣಮ್ಮ ತಾಯಿ ಹಾಗೂ ಪಟಾಲಮ್ಮ ತಾಯಿ ಹಾಗೂ ಮಾರಮ್ಮ ತಾಯಿ ಅವರಿಗೆ 100 ಆಯಸ್ಸು ಆರೋಗ್ಯ ಕೊಟ್ಟು ನಮ್ಮ ಆಯಸ್ಸಲ್ಲಿ ಆಯಪ್ಪನ ಇಟ್ಕೊಳ್ಳಿ. ನಾವು ಸತಾ ಆಯಪ್ಪನ ಅಭಿಮಾನಿಗಳಾಗಿ ಹುಟ್ಟಿರೋದಕ್ಕೆ ನಾವು ಪುಣ್ಯ ಮಾಡಿರಬೇಕು. ಏನೋ ಅವರ ಒಂದು ಮಾರ್ಗದರ್ಶನದಲ್ಲೇ ನಾವು ಪ್ರೋಗ್ರಾಮ್ ಮಾಡಿದ್ದೀವಿ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಹಾಗೂ ಏನು ಇಡೀ ಕರ್ನಾಟಕದಲ್ಲಿ ಕೋಟ್ಯಾಂತರ ಜನ ಅಭಿಮಾನಿಗಳಿದ್ದಾರೆ. ನಮಗೋಸ್ಕರ ಅತ್ತಿ ಬೆಲೆ ಅಭಿಮಾನಿಗಳನ್ನ ಸ್ಪೆಷಲಾಗಿ ಅವರು ಮೈಂಡಲ್ಲಿ ಇಟ್ಕೊಂಡು ಯಜಮಾನರು ಈ ಥರ ಒಂದು ಈವೆಂಟು ಮಾಡ್ತೀರಾ. ನಾವು ಕೇಳಿದ್ವಿ ಸರ್ ನೀವು ಬರಲೇಬೇಕು ಅಂತ, ಬರೋಕ್ಕಾಗಲ್ಲ, ನಾವು ಫಾರಿನಲ್ಲಿ ಶೂಟಿಂಗ್ ಇದೆ ಅಂತ ಹೇಳಿ ಏನು ನಮಗೆ ಈ ಟೀಸರ್ ವರ್ಲ್ಡ್ ವೈಲ್ಡ್ ಆಗಿದೆ. ನೀವು ನೋಡಿರ್ಬೋದು, ಯಜಮಾನರು ಒಂದು ಟ್ವೀಟ್ ಮಾಡಿರೋದಕ್ಕೋಸ್ಕರ ಸರಿಸುಮಾರು 40 ಲಕ್ಷ ಜನ ನೋಡಿದ್ದಾರೆ. ನಿಮಗೆ ಗೊತ್ತಿದೆ ಮಾಹಿತಿ. ಅದೇ ರೀತಿ ಈ ಒಂದು ಪೋಸ್ಟು ಸಹ ಇವಾಗ ನೀವು ಇನ್ಸ್ಟಾಗ್ರಾಮ್ ಓಪನ್ ಮಾಡಿ ಎಷ್ಟು ಕೋಟಿ ಜನ ನೋಡಿದೆ ಅಂತ ನೀವೇ ತಿಳ್ಕೊಳ್ಳಿ. ಆಮೇಲೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ನಮ್ಮ ಏನು ಅತ್ತಿ ಬೆಲೆ ಹಿರಿಯರಿದ್ದಾರೆ, ಒಂದು ನಾವು ಹೊಸದಾಗಿ ಅತ್ತಿ ಬೆಲೆ ಅಣ್ಣಮ್ಮ ಕಮಿಟಿ ಅಂತ ಮಾಡ್ಕೊಂಡಿದ್ವಿ. ಅವರ ಒಂದು ಸಹಕಾರ ಇಲ್ಲದ್ರೆ ಪ್ರೋಗ್ರಾಮ್ ಆಗ್ತಿರ್ಲಿಲ್ಲ. ಯಾಕಂದರೆ ಎಲ್ಲ ಹಿರಿಯರು ಅವ್ರದ್ದೇ ಆದ ಜವಾಬ್ದಾರಿ ಊರಲ್ಲಿದೆ. ಅದನ್ನೆಲ್ಲ ಬಿಟ್ಟು ಯುವಕರು ನಮಗೆ ಬೆನ್ತಟ್ಟಿ ನಾ ಇದ್ದೀನಿ ಮಾಡಪ್ಪ ಅಂತ ಹೇಳಿದಾಗ ನಮಗೇನೋ ಒಂಥರ ಆನೆ ಬಲ ಬಂತು. ಅವ್ರು ನೋಡಿ ಇಷ್ಟೊತ್ತಲ್ಲಿ ಇರ್ಬೇಕಾದ್ರೆ ಅವಶ್ಯಕತೆ ಇಲ್ಲ. ಊರಿನ ಎಲ್ಲ ಹಿರಿಯರೇ ಅವರು. ಒಬ್ಬರು ಸ್ಟೇಟ್ ಪ್ರೆಸಿಡೆಂಟ್ ಆದರೆ ಡಿಸ್ಟಿಕ್ ಪ್ರೆಸಿಡೆಂಟ್ ಆದರೆ ಇನ್ನೊಬ್ರು 10 ಸರಿ ಗೆದ್ದಿರ್ತಕ್ಕಂಥ ಕಾರ್ಪೊರೇಟ್ರು ಚೇರ್ಮನ್ಗಳಾಗಿದ್ದಾರೆ. ನಮಗೋಸ್ಕರ ಈ ರೀತಿ ಅವ್ರು ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ನಮಗೆ ಖುಷಿ ಆಗಬೇಕು. ನಾವು ಈ ಥರ ಜನಗಳ ಪ್ರೀತಿ ನಾವು ಪಡ್ಕೊಂಡಿದ್ದೀವಲ್ಲ ಅಂತೇಳಿ ಮೊದಲನೇದಾಗಿ ನಮ್ಮ ಯಜಮಾನರು ಹಾಗೂ ನನ್ನ ಜೊತೆಲಿರ್ತಕ್ಕಂಥ ನನ್ನ ಎಡಗೈ ಬಲಗೈ ಅನ್ನೋದಕ್ಕಿಂತ ನನ್ನ ತಮ್ಮಂದರು, ಅವ್ರ ಜೊತೆಲಿ ನಾನು ಹುಟ್ಟಿಲ್ಲ ಆದರೂ ನನ್ನ ತಮ್ಮಂದ್ರೆ ಅವ್ರಿಗೋಸ್ಕರ ಏನು ಬೇಕಾದ್ರೆ ಮಾಡೋಕ್ಕೂ ಶತಾಯುಷಿ ನಾವು ರೆಡಿ ಇರ್ತೀವಿ. ಅರ್ಜುನ್ ಆಗಿರ್ಬೋದು, ಸಂಜಯ್ ಆಗಿರ್ಬೋದು, ಹಾಗೂ ನಮ್ಮ ಶ್ರೀಧರ್ ಆಗಿರ್ಬೋದು, ನಮ್ಮ ಮಾಸ್ಟರ್ ದೀಪು ಆಗಿರ್ಬೋದು. ಹೆಸರು ಯಾಕಂದರೆ ಹೇಳೋಕ್ಕಾಗಲ್ಲ, ಎಲ್ಲರ ಹೆಸರು ನಮ್ಮ ಉಸಿರಲ್ಲಿದೆ. 100% ಈ ಪ್ರೋಗ್ರಾಮ್ ಸಕ್ಸಸ್ ಆಗೋದಕ್ಕೆ ನಾವು ಯಾರೋ ಕಾರಣಕರ್ತರಲ್ಲ, ಈ ಊರಿನ ಹಿರಿಯರ ಕಾರಣ. ಮೊದಲನೇದಾಗಿ ದುಡ್ಡು ಯಾರು ಬೇಕಾದ್ರೆ ಕೊಡ್ತಾರೆ, ಸಪೋರ್ಟ್ ಯಾರು ಬೇಕಾದ್ರೆ ಮಾಡ್ತಾರೆ. ಜೊತೆಲಿ ಬೆನ್ನೆಲ್ ಬಗ್ಗೆ ನಿಂತ್ಕೊಂಡು ನೋಡಿರ ಮಳರಾಯ ಇರ್ಬೋದು, ಮಳೆ ಅಡ್ಡಿ ಆಗ್ತಾಯಿತ್ತು, ಏನೋ ದೇವ್ರು ಅವರೇ ಬಂದು ಗಣೇಶ ಇಡಿಸಿ ಪೂಜೆ ಮಾಡಿಸಿ ಎಲ್ಲ ಕೈಗೆ ನಾವು ಅದು ಎಸ್ಪೆಷಲಿ ನಾವು ಒಂದು ಹೇಳೋಕ್ಕೆ ಇಷ್ಟಪಡ್ತೀನಿ. ನೀವು ಬೇಕಾದ್ರೆ ಇದನ್ನು ಏನು ಬೇಕಾದ್ರೆ ತಿಳ್ಕೊಬೋದು. ಇಡೀ ನಮ್ಮ ಕರ್ನಾಟಕಕ್ಕೆ ಮಾದರಿ ಅತ್ತಿ ಬೆಲೆ. ನಮ್ಮದಲ್ಲಿ ಯಾವುದೇ ಜಾತಿ ಜನಾಂಗ ಅಂತ ನೋಡಲ್ಲ, ನಮ್ಮದು ಯಾವುದೇ ರೀತಿ ಗೊಂದಲ ಇರೋದಿಲ್ಲ. ನಾವೆಲ್ಲ ಅಣ್ಣ ತಮ್ಮಂದ್ರ ಥರ ನಾವು ಹುಟ್ಟಿದ್ದೀವಿ, ಅಣ್ಣ ತಮ್ಮಂದ್ರ ಥರ ಹೋಗ್ತೀವಿ, ಎಲ್ಲರೂ ಜೊತೆಲಿದ್ದೀವಿ. ನಮ್ಮ ಹುಟ್ಟೋ ಮಕ್ಕಳು ಸಹ ಅದೇ ರೀತಿ ಬೆಳವಣಿಗೆ ಆಗಲಿ ಅಂತ ನಾವು ಕೇಳ್ಕೊತೀವಿ. ಏನು ನಾವು ಪ್ರೀ ಪ್ರಮೋಷನ್ ಮಾಡಿದ್ದೀವಿ, ಯಜಮಾನರು ಕೊಟ್ಟಿರೋದು ನಮಗೆ ಪುಣ್ಯ ಸರ್. ಅದನ್ನು ನಮ್ಮ ಯೋಗಕ್ಕೆ ತಕ್ಕಂಗೆ ನಾವು ಮಾಡಿದ್ದೀವಿ. 100% ಸಕ್ಸಸ್ ಮಾಡಿದ್ದೀವಿ ಅಂತೇಳಿ ಯಜಮಾನರು ನಮ್ಗೆ ಹೇಳಿದ್ರೆ ಮಾತ್ರ ಗೊತ್ತಾಗೋದು. ಯಾಕಂದರೆ ನಾವು ಅವರು ಆಪ್ತರಾಗಿದ್ದೀವಿ, ಹೇಳೋಕ್ಕಾಗಲ್ಲ ಹೆಂಗೆ ಆಪ್ತರು ಅಂತ. ಯಜಮಾನರಿಗೆ ಏನು ಕೆಟ್ಟದಾಗಬಾರ್ದು, ಕೆಟ್ಟದೆಲ್ಲ ನಮಗಾಗಲಿ. ಅಯ್ಯಪ್ಪ ಆಯುಷ್ ಆರೋಗ್ಯ ಅಯ್ಯಪ್ಪನಿಗೆ, ಇನ್ನೂ ನಮ್ದೆಲ್ಲ ಅಯ್ಯಪ್ಪನ ಇಟ್ಕೊಂಡು ಚೆನ್ನಾಗಿರಲಿ. ಸರ್ ಡೆವಿಲ್ ಪೋಸ್ಟರ್ ಆಗಿರ್ಬೋದು, ಅದರ ಸಾಂಗ್ ಆಗಿರ್ಬೋದು, ಯಾವುದೇ ಆದ್ರೂ ಸುದ್ದಿ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಟ್ರೆಂಡ್ ಸೃಷ್ಟಿ ಆಗ್ತಾ ಇದೆ. ಸೊ ಒಂದ್ ಕಡೆ ನೀವು ಮಾಡ್ತಾ ಇರೋದು ಕೂಡ ದರ್ಶನ್ ಅವರಿಗೆ ಇವಾಗ ಖುಷಿ ಕೊಟ್ಟಿರುತ್ತೆ ಅಂತ ನನ್ನ ಪ್ರಕಾರ ಅನ್ಸುತ್ತೆ. ಸೊ ಏನ್ ಹೇಳ್ತೀರಾ ಆ ಒಂದು ವಿಚಾರದ ಬಗ್ಗೆ? ದರ್ಶನ್ ಅವ್ರನ್ನ ಏನಾದ್ರು ಮೀಟ್ ಆಗ್ತೀರಾ? ನೆಕ್ಸ್ಟ್ ಟೀಸರ್ ಆಗಿರ್ಬೋದು, ಏನಾದ್ರು ಅದನ್ನ ಲಾಂಚ್ ಮಾಡಕ್ಕೆ ಏನಾದ್ರು ಅವ್ರು ಅಪ್ರೋಚ್ ಮಾಡ್ತೀರಾ, ಕರಿತೀರಾ? ಕರೆಯೋದು ನಮ್ಮ ಧರ್ಮ. ಆಯಪ್ಪ ನಮ್ಮೂರಿಗೆ ಬಂದರೆ ಅದೇ ನಮ್ಗೆ ಹಬ್ಬ. ನಾವು ಅದಕ್ಕೋಸ್ಕರ ಕಾಯ್ತಾ ಇದ್ದೀವಿ. ಆ್ಯಕ್ಚುಲಿ ಮಾತು ಕೊಟ್ಟಿದ್ದಾರೆ, ನಾವು ಹೇಳಲ್ಲ. ಯಜಮಾನರು ಬರ್ತಾರೆ, ಇಷ್ಟರಲ್ಲೇ ಸಿಹಿ ಸುದ್ದಿ ಇದೆ ಅಂದ್ಕೊಂಡಿದ್ದೀನಿ. ನಾವು ಹೇಳಿದ್ರೆ ಅದು ಅತಿಶಯ ಆಗುತ್ತೆ. ನೋಡ್ದ ನಾವು ಅದು ಬೇಡ, ನಮ್ಮದು ನಮ್ಮ ಯಜಮಾನ್ರದ್ದು ಒಂದು ಅನುಬಂಧ ಅದು ಬೇರೆ ಲೆಕ್ಕಾಚಾರ ಇದೆ. ನಾನೇನು ಹೇಳ್ತೀನಿ ಅಂದರೆ, ಅಯ್ಯಪ್ಪ ಯಾವಾಗ ಬರ್ತಾನೋ ಆ ದಿವಸಕ್ಕೋಸ್ಕರ ನಾವೆಲ್ಲ ಸಾವಿರಾರು ಅಭಿಮಾನಿಗಳು ತಾಲೂಕಲ್ಲಿ ಕಾಯ್ತಾ ಇದ್ದೀವಿ. ಆ ದಿನ ಏನು ಇವತ್ತು ನಾವು ಹಬ್ಬ ಮಾಡಿದ್ದೆವು, ಇದಕ್ಕಿಂತ 100 ಪಟ್ಟು ಚೆನ್ನಾಗಿ ಮಾಡ್ತೀವಿ. ಸಾವಿರಾರು ಜನ ಸೇರಿಸಿ. ನಿಮಗೆ ಗೊತ್ತಿರಲಿ, ಇದನ್ನು ಹೇಳ್ಬಾರ್ದು, ಯಜಮಾನ್ರು ನಮ್ಗೆ ಹೇಳ್ಕೊಟ್ಟಿರೋದು. ಎಡಗೈಯಲ್ಲಿ ಮಾಡಿರೋ ಬಲಗೈಯಲ್ಲಿ ಹೇಳ್ಬಾರ್ದು. ಆದರೆ ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ನಮ್ಮ ಡಿ ಬಾಸ್ ಅಭಿಮಾನಿಗಳು ಪ್ರತಿ ವರ್ಷ ಅಯ್ಯಪ್ಪನ ಬರ್ಡೇಗಾಗಿರ್ಬೋದು, ಆಮೇಲೆ ನಮ್ಮ ಯಾವುದಾದ್ರೂ ಒಂದು ಫಿಲಮ್ ರಿಲೀಸ್ಗಾಗಿರ್ಬೋದು, ಇಡೀ ಇಂಡಿಯಾ ಹಿಸ್ಟ್ರಿನಲ್ಲೇ ಒಂದು ಫಿಲಮ್ಗೆ 38 ಕುರಿ ಹೊಡೆದು ಅಲ್ಲೇ ನಾನ್ ಸ್ಟಾಪಬಲ್ ಬೆಳಗ್ಗೆಯಿಂದ ರಾತ್ರಿವರೆಗೂ ಎಷ್ಟು ಸಾವಿರ ಜನ ಬಂದರೂ ಊಟ ಹಾಕಿ ಹೊಟ್ಟೆ ತುಂಬ ತಿನ್ನಿಸಿ ಆ ಒಂದು ಕಾಟೇರ ಫಿಲಮ್ಗೆ ನಾವು ಮಾಡಿದ್ವಿ. ಅದೇ ರೀತಿ ಕ್ರಾಂತಿದು ಅಷ್ಟೇ 10,000 to 15,000 ಜನ ಸೇರಿಸಿ ಒಂದು ರ್ಯಾಲಿ ಮಾಡಿ ಆವತ್ತು ಈ ಮೀಡಿಯಾದವರು ಯಾರು ನಮ್ಮ ಯಜಮಾನ್ರಿಗೆ ಸಪೋರ್ಟ್ ಮಾಡಿರೋ ಟೈಮಲ್ಲಿ ಅಭಿಮಾನಿಗಳು ನಾವು ಜೊತೆಲಿದ್ವಿ, ಸಾಯೋರ್ಗೂ ಜೊತೆಲಿ ಇರ್ತೀವಿ. ಫೈನಲಿ ಫ್ಯಾನ್ಸ್ಗೆ ಏನ್ ಹೇಳ್ತೀರಾ ಅಂದ್ರೆ, ಡೆವಿಲ್ ಇವಾಗ ಈ ವರ್ಷ ಆಲ್ಮೋಸ್ಟ್ 100% ರಿಲೀಸ್ ಆಗುತ್ತೆ. ಸೊ ಫ್ಯಾನ್ಸ್ಗೆ ಏನ್ ಹೇಳ್ತೀರಾ, ಯಾವ ತರ ಅವರಿಗೆ ಸಪೋರ್ಟ್ ಮಾಡಬೇಕು, ಅದರ ಬಗ್ಗೆ ಏನ್ ಹೇಳ್ತೀರಾ? ಸರ್ ನಾನು ಫ್ಯಾನೇ ಸರ್. ನಾನು ಇನ್ನೊಬ್ಬ ಫ್ಯಾನ್ಗೆ ಹೇಳೋಷ್ಟು ದೊಡ್ಡವನಲ್ಲ. ನಾನು ಅಭಿಮಾನಿನೇ, ನಾನು ಚಿಕ್ಕ ಅಭಿಮಾನಿನೇ. ಅಭಿಮಾನಿಗಳು ಏನಾದ, ಯಜಮಾನರು ಹಬ್ಬ ಬರ್ತಾ ಇದೆ ನಮಗೆ. ಮೋಸ್ಟ್ಲಿ ದಸರಾದಲ್ಲಿ ಬರ್ಬೋದು ಹಬ್ಬ. ಈ ದಸರಾ ಬಂದು ನಾಡ ಹಬ್ಬ ಎಲ್ಲ ಇಡೀ ನಮ್ಮ ಇಂಡಿಯಾಗೆ ಹಬ್ಬ ಆದರೆ ನಮಗೆ ಡೆವಿಲ್ ಹಬ್ಬ ಸ್ಟಾರ್ಟ್ ಆಗುತ್ತೆ ದಸರಾದಲ್ಲಿ. ಹಬ್ಬ ನಾವು ಯಾವ ರೀತಿ ಮಾಡಬೇಕು ಅಂತ ನಮ್ಮದು
ಕಾರ್ಯರೂಪ ಎಲ್ಲ ಮಾಡ್ಕೊಂಡಿದೀವಿ, ಮಾಡಿ ತೋರಿಸ್ತೀವಿ. ಸರ್ ಇಷ್ಟೊಂದು ಅದ್ದೂರಿಯಾಗಿ ಸೆಲೆಬ್ರೇಷನ್ ಮಾಡಿದ್ರ, ಆ ಸೆಲೆಬ್ರೇಷನ್ ಪೂರ್ವ ಸಿದ್ಧತೆ ಯಾವ ತರ ಇತ್ತು? ಅಂದ್ರೆ ತಮಾಷೆ ಅಲ್ಲ, ಒಂದಿನ 2 ದಿನದಲ್ಲಿ ಈ ತರ ಮಾಡಕ್ಕಾಗಲ್ಲ. ಸೊ ಇದು ಯಾವ ತರ ಪ್ರಿಪರೇಷನ್ ಯಾವ ತರ ಇತ್ತು? ಸರ್ ಪ್ರಿಪ್ರೇಷನ್ ಅಂತ ಹೇಳಿದ್ರೆ ನಾನು ಈಗಾಗಲೇ ಹೇಳಿದೆ, ಈ ಒಂದು ಕಾರ್ಯಕ್ರಮಕ್ಕೆ ನಮಗೆ ಬೆನ್ನೆಲುಬಾಗಿ ನಿಂತು ನಾನಿದ್ದೀನಿ ನೀನು ಮಾಡಪ್ಪ ಅಂತ ಹೇಳಿದ್ದು ಮೊಟ್ಟ ಮೊದಲನೇದಾಗಿ ನಮ್ಮ ರಾಜ್ಯಾಧ್ಯಕ್ಷರಾದ ನಾಗಣ್ಣವರು. ಅವರು ಇಲ್ಲದೆ ಈ ಕಾರ್ಯಕ್ರಮ ಪರಿಪೂರ್ಣವಾಗಿ ಆಗ್ತಿರ್ಲಿಲ್ಲ. ಅಲ್ಲ, ಅವ್ರನ್ನ ಏನಾರು ಕರೆದಿದ್ರ? ಸರ್ ಅದು ಸ್ವಲ್ಪ ಪರ್ಸನಲ್ ಇಶ್ಯೂ ಇದೆ, ನಿಮಗೂ ಗೊತ್ತಿದೆ ಏನು ಹೆಂಗೆ ಅಂತೇಳಿ, ನಾವು ಮಾತಾಡೋ ಅವಶ್ಯಕತೆ ಇರಲ್ಲ ಅಲ್ವಾ. ಅವರು ಎಲ್ಲಿದ್ರು ನಮ್ಮನ್ನ ಆಶಿಸ್ತಾ ಇರ್ತಾರೆ ಅನ್ನೋ ಒಂದು ನಂಬಿಕೆ ನಮಗಿದೆ. ಅವ್ರಿಲ್ಲ ಅಂತ ಹೇಳಿದ್ರೆ ನಾವು 100% ಮಾಡೋಕ್ಕಾಗ್ತಿರ್ಲಿಲ್ಲ. ಏನು ಈ ಕಾರ್ಯರೂಪಕ್ಕೆ ಈ ಒಂದು 100% ಮಾಡಲಿಕ್ಕೆ ಸಕ್ಸಸ್ಸು ನಮ್ಮ CKDC ರಾಘವೇಂದ್ರ ಇದ್ದಾರೆ. ಅಕಸ್ಮಾತಾಗಿ ನಮ್ಮ ನಾಗಣ್ಣವರು ಅವ್ರಿಗೆ ಪರಿಚಯ ಮಾಡಿಕೊಟ್ಟು ಕಾಟೇರೋದು ಆಲ್ಮೋಸ್ಟ್ ಈವೆಂಟ್ಗಳೆಲ್ಲ ಅವರೇ ಮಾಡಿದ್ದು. ಅದೊಂದು ನೆನಪಲ್ಲಿ ಇಟ್ಕೊಂಡು ಅತ್ತಿಬೆಲೆಲ್ಲ ಅವ್ರನ್ನ ಕರೆಸ್ಬೇಕು, ಒಳ್ಳೆ ಕಲಾವಿದರನ್ನ ನಾವು ಇಲ್ಲಿ ಇದು ಮಾಡಬೇಕು, ಕರೆಸ್ಬಿಟ್ಟು ಎಲ್ಲರೂ ಬಿಟ್ಟು ಎಂಜಾಯ್ ಮಾಡಬೇಕು, ಎಲ್ಲ ಮಾಡಿಸ್ಬೇಕು ಅಂತೇಳಿ ಆಸೆ ಇತ್ತು. ನನ್ನ ಪ್ರಕಾರ ಅತ್ತಿಬೆಲೆಯಲ್ಲಿ ಎಲ್ಲ ಸಾರ್ವಜನಿಕರು ಇಷ್ಟಪಟ್ಟಿದ್ರೆ ಅಂದ್ಕೊಂಡಿದ್ದೀನಿ. ನಾವು ಓವರ್ ಆಗಿ ಮಾತಾಡಬಾರ್ದು, ಇಷ್ಟಪಟ್ಟಿದ್ರೆ ಅಂದ್ಕೊಂಡಿದ್ದೀನಿ. ಯಾಕಂದ್ರೆ ಅವ್ರು ಅಷ್ಟು 100% ನಮ್ಗೆ ಎಫರ್ಟ್ ಹಾಕಿ ಪ್ರೋಗ್ರಾಮ್ ಸಕ್ಸಸ್ ಮಾಡಿಕೊಟ್ಟಿದ್ದಾರೆ. ಒಂದು ನಿಮ್ ಕಾರ್ಯಕ್ರಮ ನೋಡ್ತಾ ಇದ್ದೆ, ಅಂದ್ರೆ ದರ್ಶನ್ ಅವರಿಗೆ ಅಂತಂದ್ರೆ 2 ತರ ಫ್ಯಾನ್ಸ್ ಇರ್ತಾರೆ, ಅದರಲ್ಲೂ ಮಹಿಳಾ ಫ್ಯಾನ್ಸ್ ಜಾಸ್ತಿ. ಅದರಲ್ಲೂ ನಿಮ್ ಫಂಕ್ಷನ್ ಮುಗಿಯೋ ತನಕ ಎಲ್ಲಾ ಮಹಿಳೆಯರು ಚಿಕ್ಕವರಿಂದ ಹಿಡಿದು ದೊಡ್ಡವ್ರ ತನಕ ಎಲ್ಲ ಇದ್ರು. ಅದ್ರ ಬಗ್ಗೆ ಏನ್ ಹೇಳ್ತೀರಾ? ಅದನ್ನೇ ಸರ್, ಇದು ಅತ್ತಿಬೆಲೆ ಹೇಳಿದ್ನಲ್ಲ, ಇತಿಹಾಸ ಇದೆ ಅತ್ತಿಬೆಲೆಗೆ. ಒಂದು ಸಹಬಾಳ್ವೆಯಿಂದ, ಸಮಾನತೆಯಿಂದ, ಯಾವುದೇ ಭೇದ ಭಾವ ಇಲ್ದಿರ ಯಾರೇ ಫಂಕ್ಷನ್ ಮಾಡಿದ್ರು ಈ ರೀತಿ ಕುತ್ಕೊಂಡು ಏನು ಮಹಿಳೆಯರು ಅಂದರೆ ಪ್ರೋಗ್ರಾಮ್ ಚೆನ್ನಾಗಿದೆ. ಪ್ರೋಗ್ರಾಮ್ ಅಷ್ಟು ನೀಟಾಗಿ ಅವ್ರಿಗೆ ಬೇರೆ ಕಡೆ ಮನೆಗೆ ಹೋಗೋದಕ್ಕೂ ಕೂಡ ಆಗದಿರೋ ಅಷ್ಟು ನೀಟಾಗಿ ಪ್ರೋಗ್ರಾಮ್ ಮಾಡಿಕೊಟ್ಟಿದ್ದಾರೆ. ಆ ಅಟೆನ್ಷನ್ನು ಪ್ರೋಗ್ರಾಮ್ ಮೇಲೆ ಇತ್ತು. ಅದಕ್ಕೆ ಅವರು ನೀವೇ ನೋಡಿರ 1-12ವರೆವರೆಗೂ ಅವ್ರು ಇದ್ದಾರೆ ಅಂತ ಹೇಳಿದ್ರೆ ಪ್ರೋಗ್ರಾಮ್ ಇನ್ನೆಷ್ಟು ನೀಟಾಗಿ ಮಾಡಿದ್ದಾರೆ ಅಂತೇಳಿ ನೀವೇ ತಿಳ್ಕೊಬೇಕು. ಈ ಒಂದು ಕಾರ್ಯಗತ ತರಕ್ಕೆ ನಮ್ಗೆ ಮೇಯ್ನ್ ಇಂಪಾರ್ಟೆಂಟ್ ಬಂದು ಪದೇ ನಾನು ಹೇಳ್ತೀನಿ, ನಾಗಣ್ಣವರು ಹಾಗೂ ಪರೋಕ್ಷವಾಗಿ ನಮ್ಮ ಯಜಮಾನರು, ನಾವು ಇರಲಿ ನಮ್ಮ ಯಜಮಾನರು ಹಾಗೂ ಎಲ್ಲ ಟೆಕ್ನಿಷಿಯನ್ಸು, ನಮ್ಮ ಊರಿನ ಗುರು ಹಿರಿಯರು, ಅವರಿಲ್ಲದೆ ಈ ಕಾರ್ಯಕ್ರಮ ಆಗ್ತಿರ್ಲಿಲ್ಲ. ಯಾಕಂದರೆ ಸ್ವಲ್ಪ ಅಡೆತಡೆಗಳು ಹಾಗೆ ಆಗ್ತದೆ. ಅದನ್ನೆಲ್ಲ ನಮಗೆ ಬೆನ್ನೆಲುಬಾಗಿ ನಿಂತು ಎಲ್ಲ ಸಾಲ್ವ್ ಮಾಡಿಕೊಟ್ಟು ಈ ಕಾರ್ಯಕ್ರಮ ಸಕ್ಸಸ್ ಆಗಲಿಕ್ಕೆ ಅವರೇ ಕಾರಣ. ನಮ್ಮ ಅತ್ತಿಬೆಲೆ ಗುರು ಹಿರಿಯರು, ಥ್ರೋಟ್ ಆನೇಕಲ್ ತಾಲೂಕು ಡಿ-ಬಾಸ್ ಫ್ಯಾನ್ಸ್. ಥ್ಯಾಂಕ್ ಯು ಸರ್. ನನ್ನ ಹೆಸರು ಮಂಜುನಾಥ್ ಅಂತೇಳಿ, ನಾನು ಡಿ-ಬಾಸ್ ಅಭಿಮಾನಿ ಅಷ್ಟೇ. ಇದರಲ್ಲಿ ಒಂದೇ ಒಂದು ಡಿ-ಬಾಸ್ಗೆ ಒಂದು ವಿಷಯ ತಿಳಿಸ್ತೀವಿ. ಏನಂದ್ರೆ ಪ್ರೋಗ್ರಾಮ್ ಸ್ಟಾರ್ಟ್ ಮಾಡಿದಾಗ ನಮಗೆ ಮಳೆ ಅಡ್ಡಿ ಆಗುವಂತ ಆತಂಕ ತುಂಬಾ ಇತ್ತು. ಅದನ್ನ ಒಂದು ದೊಡ್ಡ ಹಿರಿಯರೊಬ್ರ ಹತ್ರ ಕುತ್ಕೊಂಡು ಕೇಳ್ಕೊಂಡ್ವಿ, ಈ ತರ ಮಳೆ ಬರೋಂಗಿದೆ, ಇಷ್ಟು ಲಕ್ಷಾಂತರ ಖರ್ಚು ಮಾಡಿ ಡಿ-ಬಾಸ್ ಫ್ಯಾನ್ಸ್ ಮಾಡ್ತಾ ಇದ್ದಾರೆ, ಅತ್ತಿಬೆಲೆ ಜನ ಎಲ್ಲ ಈ ಪ್ರೋಗ್ರಾಮ್ ನೋಡೋದಕ್ಕೆ ತುಂಬಾ ಇಷ್ಟ ಬಿದ್ದು ರೆಡಿ ಮಾಡಿದೀವಿ, ಇದಕ್ಕೆ ಏನಾದ್ರೂ ಒಂದು ಸೂಚನೆ ಕೊಡಿ ಅಂತ. ಅವ್ರು ಹೇಳಿದ್ ಒಂದೇ ಒಂದು, ವಿಘ್ನೇಶ್ವರನ್ ಪೂಜೆ ಮಾಡಿ ನಿಮ್ ಡಿ-ಬಾಸ್ ಅಲ್ಲ ಯಾರದೇ ಆದ್ರೂ ಕಾರ್ಯನ ವಿಘ್ನೇಶ್ವರ ಚೆನ್ನಾಗಿ ನಡ್ಸ್ಕೊಡ್ತಾನೆ ಅಂತ ಹೇಳಿದ್ರು. ನಾವು ಕೈ ಮುಗಿದು ಮೊದಲನೇದು ವಿಘ್ನೇಶ್ವರನ್ ಪೂಜೆ ಮಾಡಿ ಪ್ರೋಗ್ರಾಮ್ನ ಪ್ರೊಮೋನ ಸ್ಟಾರ್ಟ್ ಮಾಡಕ್ ಹೇಳಿದ್ವಿ. ಡೆವಿಲ್ದು ಸಿನಿಮಾನು ಇಟ್ಟಾಗೋದಕ್ಕೆ ಆ ವಿಘ್ನೇಶ್ವರನೇ ಕಾರಣ ಆಗಿರ್ತಾನೆ. ಎಲ್ಲಾ ವಿಘ್ನನು ಕಳೆಯೋದೆ ಆ ವಿಘ್ನ ವಿನಾಶಕನೇ. ಆದ್ರಿಂದ ಈ ಪ್ರೋಗ್ರಾಮು ಎಷ್ಟು ಚೆನ್ನಾಗಿ ನಡೆಸ್ಕೊಟ್ನೋ ಆ ಡೆವಿಲ್ ಸಿನಿಮಾನು ಅಷ್ಟೇ ಚೆನ್ನಾಗಿ ಹಿಟ್ ಮಾಡ್ಕೊಡ್ಲಿ ಅಂತ ವಿಘ್ನೇಶ್ವರನ್ ಬೇಡ್ಕೊಂತ ನಾವು ನಮ್ಮ ಮಾತನ್ನು ಮುಗಿಸ್ತೀವಿ. ಥ್ಯಾಂಕ್ ಯು ಸರ್. ಇನ್ನೊಂದು ವಿಶೇಷವಾಗಿ ಈ ಅತ್ತಿಬೆಲೆ ಗ್ರಾಮದಲ್ಲಿ 35 ವರ್ಷಗಳಾಗಿತ್ತು ಊರಬ್ಬ ಚೆನ್ನಾಗಿ ಒಟ್ಟಾಗಿ ನಡೆದು. ಇವತ್ತು ನಮ್ಮ ಒಂದು ಸುಸೂತ್ರ ಸಂದರ್ಭ, ಇಂಥ ಒಂದು ಸಂದರ್ಭದಲ್ಲಿ ಇಡೀ ಊರಿನ ಎಲ್ಲಾ ಜನಾಂಗದವರು ಇವತ್ತು ಇಡೀ ಊರಿನಲ್ಲಿ ಎಲ್ಲರೂ ಒಟ್ಟಿಗೆ ಸೇರಿ ಇವತ್ತು ಊರಬ್ಬ ಮಾಡಿದ್ದಾರೆ. ವಿಶೇಷವಾಗಿ ಇವತ್ತು ಆ ತಾಯಿ ಆಶೀರ್ವಾದ ಇಡೀ ಊರಿನ ಜನಾಂಗದ ಮೇಲೆ ಇರಲಿ, ಹೆಚ್ಚಿಗೆ ನಮ್ಮ ಏನು ಡಿ-ಬಾಸ್ ಇದ್ದಾರೆ ಅವ್ರ ಮೇಲೆ ಯಾವತ್ತೂ ಅಯ್ಯಪ್ಪನ ಆಶೀರ್ವಾದ ಇರಲಿ, ಆ ತಾಯಿ ಆಶೀರ್ವಾದ ಇರಲಿ ಅಂತ ನಾವು ಬಯಸ್ತಾ ಇದ್ದೀವಿ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.